ಆತ್ಮೀಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಿಮೆನ್ ಆಫ್ ಹೋಪ್ ಎಂಬ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ. ಈ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವನ್ನು, ಉತ್ತಮ ಚಿಂತನೆಗಳನ್ನು ಮೂಡಿಸಲಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅಯ್ಯೋ, ನಂಬಕ್ಕಾಗೋದಿಲ್ಲ ಭವ್ಯ. ನಮ್ಮ ನೆರೆಯವರು ಏನ್ ಮಾಡಿದ್ರು ಗೊತ್ತಾ? ಅವರು ಬೇಲೆ ಹತ್ರದ ಹುಲ್ಗಳ ಬಗ್ಗೆ ಜಗಳ ಮಾಡ್ತಿದ್ರು. ನಾವು ತಡ ಮಾಡಿದ್ವಿ ಅಂತ ಅವ್ರ ಮನ್ಸಲ್ಲೇ ಔಷಧಿ ಹಾಕಿ ನಮ್ ಟೊಮೊಟೊ ಗಿಡಗಳನ್ನೇ ಕೊಂದ್ಬಿಟ್ರು. ಅಯ್ಯೋ ದೇವಿಕಾ, ಅದ್ ತಪ್ಪು ಮಾಡಿದ್ರು. ಆದ್ರೂ ಮನ್ಸಲ್ಲಿಟ್ಕೋ, ಕೋಪ ಮಾಡ್ಕೊಂಡ್ರು ಏನು ಪ್ರಯೋಜನ ಇಲ್ಲ. ಏನ್ ಹೇಳ್ತೀಯ? ಹೇಗಿಟ್ಕೊಳ್ಳೋದು? ಇದು ನ್ಯಾಯನಾ? ಕೋಪದಿಂದ ನಿನ್ಗೆ ತಾನೇ ಕಷ್ಟ, ಅವ್ರಿಗೇನು ಬದಲಾಗಲ್ಲ. ನನಗ್ ಪರವಾಗಿಲ್ಲ, ನಾನು ಕೋಪದಲ್ಲೇ ಇರ್ತೀನಿ. ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಯಾವಾಗ್ಲಾದ್ರೂ ಹೀಗೆ ಕೋಪಗೊಂಡಿದ್ದೀರಾ? ಹೌದು, ಕೆಲವೊಮ್ಮೆ ನಾನೇ ಈ ಥರ ನನ್ನ ನೋಯಿಸಿದ್ದೀನಿ. ಅದು ಕೂಡ ತೊಂದರೆ ಕೊಡ್ತದೆ. ದೇವಿಕಾ, ನಾವು ಜನರೊಡನೆ ಬದುಕುವಾಗ ಕೆಲವೊಮ್ಮೆ ನಾವೇ ನೋಯಿಸ್ತೀವಿ, ಕೆಲವೊಮ್ಮೆ ಅವರಿಂದ ನಾವೇ ನೋವನ್ನ ಅನುಭವಿಸ್ತೀವಿ. ಹೆಚ್ಚು ಬಾರಿಗೆ ನಮಗೆ ತುಂಬಾ ಪ್ರಿಯವಾದವರೇ ನಮ್ಮನ್ನ ನೋಯಿಸ್ತಾರೆ. ಅದೇ ಹೆಚ್ಚು ಕಷ್ಟ ಆಗತ್ತಲ್ವಾ? ಹೌದು ಭವ್ಯ, ಸಂಬಂಧಗಳ ಹಾಳಾಗೋದು ತುಂಬಾನೇ ಸುಲಭ, ಆದರೆ ಸರಿಪಡಿಸೋದು ತುಂಬಾ ಕಷ್ಟ. ಇವತ್ತು ನಾವು ಆ ನೋವನ್ನ ಹೇಗೆ ನಿಭಾಯಿಸೋದು ಅಂತ ಮಾತಾಡ್ತೀವಿ. ನಮ್ಮ ಸ್ನೇಹಿತರೇರು, ಸಲಹೆಗಾರ್ತಿಯರು ಕೂಡ ಮತ್ತೆ ಬಂದಿದ್ದಾರೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಶುಭಾಶಯಗಳು. ಹೇಗಿದ್ದೀರಾ ಎಲ್ರೂ? ಈ ಕ್ಷಮೆಯ ವಿಷಯ ಪ್ರತಿ ಒಬ್ಬೊಬ್ಬರಿಗೂ ಅಗತ್ಯವಾಗಿದ್ದೆ. ಜನರು ಪರಸ್ಪರ ನೋಯಿಸ್ತಾರೆ, ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿ, ಕೆಲವೊಮ್ಮೆ ತಪ್ಪಾಗಿ. ನಾನು ಕೆಲಸದಲ್ಲಿ ಬಹಳ ಜನರನ್ನ ನೋಡಿದ್ದೀನಿ. ಕೋಪ, ಅಪರಾಧ ಭಾವ, ಕ್ಷಮೆ ಇಲ್ಲದೆ ಇರುವಂತ ಮನಸ್ಸು, ಇವು ದೇಹಕ್ಕೂ ಮನಸ್ಸಿಗೂ ಕಾಯಿಲೆನ ತರುತ್ತೆ. ಕಾಯಿಲೆನಾ? ಅದು ಹೇಗೆ? ಹೌದು, ಕೋಪ, ದುಃಖ, ಅಸಹನೆ ಇವು ದೀರ್ಘಕಾಲ ಉಳಿದ್ರೆ ದೇಹನೂ ದಣಿಯುತ್ತೆ, ಮನಸ್ಸು ಬೇಸತ್ತಿ ಹೋಗುತ್ತೆ. ಹಾಗಾದ್ರೆ ಏನ್ ಮಾಡೋದು? ಮೊದ್ಲಿಗೆ ಯೋಚಿಸಿ, ಅವ್ರು ಹೇಳಿದ್ದು ನಿಜವಾಗ್ಲೂ ಅಷ್ಟೊಂದು ಕೆಟ್ಟದಾಗಿತ್ತಾ? ನಿಮ್ಗೆ ತಪ್ಪಾಗನ್ನಿಸ್ತಾ? ಕೆಲವೊಮ್ಮೆ ತಪ್ಪಾಗಿ ಅರ್ಥ ತಿಳ್ಕೊಳ್ತೀವಿ. ಕೆಲವು ಸಾರಿ ಅದನ್ನ ಬಿಟ್ಬಿಡೋದೇ ಒಳ್ಳೆದು. ಇನ್ನೊಂದ್ಸಾರಿ ಅವ್ರ ಜೊತೆ ಮಾತಾಡಿ ಅವರ ಮನಸ್ಸಿನ ಆಳದ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಮದುವೆ ಆದ ಮೊದಲ ವರ್ಷಗಳಲ್ಲೂ ಹೀಗಾಗೋದು ಸಹಜ ಅಲ್ವಾ? ತುಂಬಾ ಸಾಮಾನ್ಯ. ಬೇರೆ ಬೇರೆ ಮನೆ, ಬೇರೆ ಸಂಸ್ಕೃತಿ, ಬೇರೆ ಅಭ್ಯಾಸಗಳು. ನಾನು ನನ್ನ ಗಂಡನ ಮನೆಗೆ ಬಂದಾಗ ಎಲ್ಲ ಕ್ಲೀನಾಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದೆ. ಆದ್ರೆ ನನಗೆ ಮಕ್ಕಳ ಜೊತೆ ಆಟ ಆಡೋದು ತುಂಬಾ ಮುಖ್ಯ ಅನಿಸ್ತಾ ಇತ್ತು. ಕೆಲವೊಮ್ಮೆ ನನ್ನ ಗಂಡನಿಗಂತೂ ತುಂಬಾ ಬೇಸರ. ಆದ್ರೂ ನಾವು ಅರ್ಥ ಮಾಡಿ ಸರಿ ಮಾಡ್ಕೊಂಡ್ವಿ. ಅಷ್ಟೇ ಸಾಕು, ಮಾತಿನ ದಾರಿಯಲ್ಲೇ ಶಾಂತಿನೂ ಬರುತ್ತೆ. ಕೆಲವೊಮ್ಮೆ ನನಗ್ ಕೋಪದಲ್ಲೇ ಇರೋದು ಇಷ್ಟವಾಗುತ್ತೆ, ಕ್ಷಮೆ ಕೇಳೋದು ಕಷ್ಟ. ಹೌದು, ಕ್ಷಮೆ ಕೇಳಿದ್ರೆ ಗೌರವ ಕಡಿಮೆ ಆಗತ್ತಲ್ವಾ? ಆದ್ರೆ ಒಮ್ಮೆ ಕ್ಷಮಿಸು ಅಂದ್ಮೇಲೆ ಮನಸ್ಸು ಎಷ್ಟು ಹಗ್ರ ಆಗತ್ತೆ ಗೊತ್ತಾ? ಅಹಂಕಾರ ಬಿಡೋದಕ್ಕೂ ನಿಜವಾಗ್ಲೂ ಧೈರ್ಯ ಬೇಕು. ಆದ್ರೆ ಯಾರು ನಮ್ಮನ್ನ ತಪ್ಪಾಗಿ ಮಾಡಿದ್ರು ಅವ್ರಿಗೆ ಹೇಗ್ ಕ್ಷಮಿಸೋದು? ಕ್ಷಮೆ ಅಂದ್ರೆ ತಪ್ಪನ್ನ ಮರೆಮಾಚೋದಲ್ಲ. ಅದು ನೀನ್ ಮಾಡಿದ ತಪ್ಪು ಅಂದ್ರೆ ನಿನ್ನನ್ನ. ಆದ್ರೆ ಬೇರೆಯವರು ನಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ರೆ ಅವ್ರನ್ನ ಹೇಗ್ ಕ್ಷಮಿಸೋದು? ಕ್ಷಮೆ ಅಂದ್ರೆ ತಪ್ಪನ್ನ ಮರೆಮಾಚೋದಲ್ಲ. ಅದು ನೀನ್ ಮಾಡಿದ ತಪ್ಪು ಅಂದ್ರೆ ನೀನು ಒಪ್ಕೊಳ್ಳೋದು ಅದನ್ನ. ಇದು ನಿಜವಾದ ದೇವರ ಗುಣ ಆಗತ್ತೆ. ಕೆಲವೊಮ್ಮೆ ನಾವು ಕೋಪದಿಂದ ಮಾತಾಡೋದೂ ಇಲ್ಲ, ದೂರ ಹೋಗೋದು, ಅದು ಶಿಕ್ಷೆ ಅಲ್ವಾ? ಹೌದು, ಅದು ಸಣ್ಣ ಶಿಕ್ಷೆ. ಆದ್ರೆ ಕ್ಷಮೆ ಅಂದ್ರೆ ಅದನ್ನ ಬಿಟ್ಬಿಡೋದು. ನಾನು ನನ್ ಕೋಪಕ್ಕೆ ಗುರಿಯಾಗ್ಬೇಡ ಅಂತ ಹೇಳೋ ಅಂತ ನಿರ್ಧಾರ ತಗೊಳ್ಳೋಂಥದ್ದು. ಕೆಲವರು ಕ್ಷಮಿಸು, ಮರ್ತ್ಬಿಡು ಅಂತಾರೆ. ಮರ್ತ್ಬಿಡೋದು ಸಾಧ್ಯನಾ?
ನೆನಪು ಬರೋದು ಬಹಳ ಸಹಜ. ಆದ್ರೆ ಕ್ಷಮಿಸಿದ ಮೇಲೆ ಅದನ್ನ ಮತ್ತೆ ಮತ್ತೆ ಮನಸ್ಸಿನಲ್ಲಿ ತಂದ್ಕೊಳ್ಬೇಡಿ. ಆಗ ಅದು ನಿಮ್ಮ ಮೇಲೆ ಹಿಡಿತ ಕಳೆದುಕೊಂಡ್ಬಿಡತ್ತೆ. ದೇವರು ನ್ಯಾಯವಾದವನು, ಅವರಿಗೆ ಬಿಟ್ಬಿಡಿ. ಹೌದಕ್ಕ, ನಾವು ಪ್ರಾರ್ಥನೆ ಮಾಡ್ಬೇಕು ಅಲ್ವಾ? ಹೌದು ತಂಗಿ, ಅದೇ ಗುಟ್ಟು. ಯಾರಿಂದ ನೋವಾಗಿದ್ಯೋ ಅವ್ರಿಗಾಗಿ ಪ್ರಾರ್ಥನೆ ಮಾಡು. ದೇವರ ಆಶೀರ್ವಾದ ಕೇಳು. ಆಗ ಕೋಪ ಮಾಯ ಆಗತ್ತೆ, ನಿನ್ನ ಹೃದಯದಲ್ಲಿ ಶಾಂತಿನೂ ಬರುತ್ತೆ. ಏಳು ನೀನು ಏಳು, ಯವನಸ್ಥನೇ ನೀಯದ್ದೇಳು. ಏಳು ನೀನು ಏಳು, ಯವನಸ್ಥನೇ ನೀಯದ್ದೇಳು. ಯೌವನದ ದಿನದಲ್ಲಿ ಸೃಷ್ಟಿಕರ್ತನ ಕೊಂಡಾಡು. ಕಷ್ಟದ ದಿನಗಳು ಬರುವುದರೊಳಗೆ ಒಪ್ಪಿಸಿಕೊಡು. ಏಳು ನೀನು ಏಳು, ಯವನಸ್ಥನೇ ನೀಯದ್ದೇಳು. ಏಳು ನೀನು ಏಳು, ಯವನಸ್ಥನೇ ನೀಯದ್ದೇಳು. ಹೃದಯವ ನೀನು ನಂಬದಿರು, ವಂಚನೆ ಮಾಡುವ ಗುಣ ಹೊಂದಿದೆ. ಸ್ವಬುದ್ಧಿಯನ್ನೇ ಆತುಕೊಳ್ಳದೆ ಕರ್ತನನ್ನು ಆತುಕೊಂಡಿರು. ಹೃದಯವ ನೀನು ನಂಬದಿರು, ವಂಚನೆ ಮಾಡುವ ಗುಣ ಹೊಂದಿದೆ. ಸ್ವಬುದ್ಧಿಯನ್ನೇ ಆತುಕೊಳ್ಳದೆ ಕರ್ತನನ್ನು ಆತುಕೊಂಡಿರು. ಹೊರಗಿನ ತೋರಿಕೆ ಯೇಸು ನೋಡನು, ಹೃದಯವನ್ನೇ ನೋಡುವನು. ಹೊರಗಿನ ತೋರಿಕೆ ಯೇಸು ನೋಡನು, ಹೃದಯವನ್ನೇ ನೋಡುವನು. ಏಳು ಸಮಥಿಂಗ್ ಯೂಡು, ಯೇಸುಗಾಗಿ ಏನಾದರೂ ಮಾಡು. ಏಳು ಸಮಥಿಂಗ್ ಯೂಡು, ಯೇಸುಗಾಗಿ ಏನಾದರೂ ಮಾಡು. ಎಷ್ಟೋ ಉಪಯುಕ್ತವಾದ ಮಾತನ್ನ ಕೇಳಿದ್ವಿ. ಈಗ ದೇವರ ಕ್ಷಮೆಯ ಕುರಿತು ಕತೆ ಕೇಳೋಣ. ಏಸು ಹೇಳಿದಂತ ಉಪಮೆಯನ್ನ ಕುರಿತು ಈಗ ಅಕ್ಕ ನಮಗೆ ಕತೆ ಹೇಳ್ತಾರೆ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಯಾವಾಗಲೂ ಜನರ ಬಳಿಯಲ್ಲಿ ಕುಳಿತು ಮಾತಾಡ್ತಾ ಇದ್ರು. ಎಲ್ಲಾ ಸುಂಕದವರು, ಪಾಪಿಗಳು ಆತನ ಬಳಿಗೆ ಬರ್ತಾ ಇರಬೇಕಾದ್ರೆ ಫರಿಸಾಯರು, ಶಾಸ್ತ್ರಿಗಳು ಈತನು ಪಾಪಿಗಳನ್ನ ಸೇರಿಸ್ಕೊಂಡು ಅವ್ರ ಜೊತೆಯಲ್ಲಿ ಊಟ ಮಾಡ್ತಾನೆ ಅಂತ ಹೇಳಿ ಗುಣಗುಡ್ತಾ ಇದ್ರು. ಆಗ ಆತನು ಅವರಿಗೆ 3 ಸ್ವಾಮ್ಯಗಳನ್ನ ಹೇಳ್ತಾರೆ. ಯಾವ ಮನುಷ್ಯನಾದ್ರೂ ತನಗೆ 100 ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದ್ರೆ ಅವನು ಆ 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋಗಿದ್ದು ಸಿಕ್ಕೋ ತನಕ ಅದನ್ನು ಹುಡುಕೊಂಡು ಹೋಗದೆ ಇರ್ತಾನ? ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ಅದನ್ನ ತನ್ನ ಹೆಗಲಿನ ಮೇಲೆ ಇಟ್ಕೊಂಡು ಮನೆಗೆ ಬಂದು ತನ್ನ ಸ್ನೇಹಿತರನ್ನು, ನೆರೆಹೊರೆಯವರನ್ನು ಕೂಡಿಸಿ, ಕಳೆದು ಹೋದಂತ ಕುರಿ ಸಿಕ್ತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರ ಸಂಗಡ ಹೇಳುತ್ತಾನಲ್ವೇ? ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವಂತ ಒಬ್ಬ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ ಉಂಟಾಗುತ್ತದೆ. ಅದು ಸಂತೋಷದ ಹಬ್ಬ. 2ನೇದಾಗಿ, ಯಾವುದಾದ್ರೂ ಹೆಂಗಸು ತನ್ನಲ್ಲಿ 10 ಪಾವಲಿಗಳು ಇರಲಾಗಿ ಒಂದು ಪಾವಲಿ ಕಳೆದು ಹೋದ್ರೆ ದೀಪ ಹಚ್ಚಿ ಮನೆಯನ್ನ ಗುಡಿಸಿ ಸಿಕ್ಕೋ ತನಕ ಅದನ್ನ ಎಚ್ಚರದಿಂದ ಹುಡುಕ್ತಾನೆ ಇರ್ತಾಳೆ. ಸಿಕ್ಕಿದ ಮೇಲೆ ಆಕೆ ತನ್ನ ಗೆಳತಿಯರನ್ನ, ನೆರೆಹೊರೆಯವರನ್ನ ಕೂಡಿಸಿ ಕಳೆದು ಹೋಗಿದ್ದ ನನ್ನ ಪಾವಲಿ ಸಿಕ್ತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಹೇಳ್ತಾಳಲ್ವಾ?
ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವಂಥ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷ ಆಗತ್ತೆ ಎಂಬುದಾಗಿ ದೇವರು ಹೇಳಿದ್ರು. ಹಾಗೆ ಮೂರನೆಯದಾಗಿ ಆತನು ಒಂದು ಕಥೆಯನ್ನ ಹೀಗೆ ಹೇಳ್ತಾನೆ. ಇದು ತಪ್ಪಿ ಹೋದಂತ ಮಗನ ಕತೆ. ಒಬ್ಬಾನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆ ಬದುಕನ್ನ ಅವರಿಗೆ ಹಂಚಿಕೊಟ್ಟ. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗ ಎಲ್ಲ ಕೂಡಿಸ್ಕೊಂಡು ಹೋಗಿ ಹೊರದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನೆಲ್ಲ ಸೂರೆ ಮಾಡಿಕೊಂಡ. ಹೀಗೆ ಅವನು ಎಲ್ಲ ಹಾಳು ಮಾಡ್ಕೊಂಡ್ಮೇಲೆ ಆ ದೇಶದಲ್ಲೆಲ್ಲ ಘೋರವಾದಂಥ ಬರ ಬಂದು ಏನು ಗತಿಯಿಲ್ಲದವನಾದ. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳಲ್ಲಿ ಒಬ್ಬನ ಹತ್ರ ಸೇರ್ಕೊಳ್ತಾನೆ. ಆ ಮನುಷ್ಯನು ಹಂದಿಗಳನ್ನ ಮೇಯಿಸೋದಕ್ಕೆ ಅವನನ್ನ ತನ್ನ ಹೊಲಗಳಿಗೆ ಕಳಿಸ್ತಾನೆ. ಹೀಗೆ ಇರ್ಲಾಗಿ ಅವನು ಹಂದಿ ತಿನ್ನುತ್ತಿದ್ದಂಥ ಕಾಯಿಗಳನ್ನಾದರೂ ತಿಂದು ತನ್ನ ಹಸಿವನ್ನ ತೀರಿಸ್ಕೊಳ್ಬೇಕೆಂದು ಆಸೆಪಟ್ಟ. ಆದ್ರೂ ಯಾರೂ ಅವನಿಗೆ ಏನೂ ಕೊಟ್ಟಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವೆಯಿಂದ ಸಾಯುತ್ತಿದ್ದೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗ ಅನಿಸಿಕೊಳ್ಳೋದಕ್ಕೆ ಯೋಗ್ಯತೆ ಕೂಡ ನನಗೆ ಇಲ್ಲ. ನನ್ನನ್ನ ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದ. ಅವನು ಇನ್ನೂ ದೂರದಲ್ಲಿ ಇರುವಾಗ ಅವನ ತಂದೆ ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟ. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗ ಅನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಅಂತ ಹೇಳಲು ತಂದೆ ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನ ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನ ಇಡಿರಿ, ಕಾಲಿಗೆ ಜೋಡನ ಮೆಡಿಸಿರಿ, ಕೊಬ್ಬಿದ ಆ ಪಶುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗ ಸತ್ತವನಾಗಿದ್ದ, ತಿರುಗಿ ಬದುಕಿ ಬಂದಿದ್ದಾನೆ, ಪೋಲಿ ಹೋಗಿದ್ದ, ಸಿಕ್ಕಿದನು ಅಂತ ಹೇಳಿದ್ನು. ಆಗ ಅವರೆಲ್ಲರೂ ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ಆದ್ರೆ ಹಿರಿಯ ಮಗ ಕೋಪಗೊಂಡ, ಬಹಳ ಸಿಟ್ಟು ಬಂತು. ಅವನು ಒಳಗೆ ಹೋಗಕ್ಕೂ ಇಷ್ಟ ಅಲ್ಲದೆ ಇದ್ದ. ಆಗ ಅವನ ತಂದೆ ಹೊರಗೆ ಬಂದು ಅವನನ್ನ ಬಹಳವಾಗಿ ಬೇಡಿಕೊಳ್ತಾರೆ. ಆದ್ರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನಲ್ಲಿ ಒಂದಪ್ಪಣೆ ಆದರೂ ಎಂದೂ ಮೀರಲಿಲ್ಲ. ಆದ್ರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ಒಂದು ಆಡನ್ನಾದರೂ ಕೊಡ್ಲಿಲ್ಲ. ಆದ್ರೆ ತಪ್ಪಾದ ಸಂಘ ಕಟ್ಟಿಕೊಂಡು ನಿನ್ನ ಬದುಕನ್ನ ನುಂಗಿಬಿಟ್ಟಂತ ಈ ನಿನ್ನ ಮಗನು ಬಂದಾಗ
ಕೊಬ್ಬಿಸಿದ ಪಶುವನ್ನು ಅವನಿಗೆ ಕೊಯ್ಸಿದಿ ಎಂದು ಉತ್ತರ ಕೊಟ್ಟ. ಅದಕ್ಕೆ ತಂದೆ, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಆದ್ರೆ ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು ನ್ಯಾಯವಾಗಿದ್ದೆ. ಯಾಕೆಂದ್ರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದಿದ್ದಾನೆ. ಪೋಲಿ ಹೋಗಿದ್ದನು, ಆದ್ರೆ ಸಿಕ್ಕಿದ್ದಾನೆ. ಹಾಗಾಗಿ ನೀನು ನಮ್ಮೆಲ್ಲರ ಸಂಗಡ ಸೇರಿ ಸಂತೋಷ ಪಡು. ದೇವರು ಕೂಡ ಈ ತಂದೆ ಹಾಗೆ. ನಾವು ತಪ್ಪಿ ಹೋಗಿದ್ರೆ ಆತನು ನಮ್ಮ ಹಿಂದಿರುಗುವಿಕೆಗಾಗಿ ಕಾಯ್ತಾ ಇರ್ತಾನೆ. ನನ್ ಮಗ, ನನ್ ಮಗಳು ಹಿಂದಿರುಗ್ತಾರೆ ಅಂತ ಪ್ರತಿದಿನ ಹೃದಯದಿಂದ ನಿರೀಕ್ಷಿಸ್ತಾ ಇರ್ತಾರೆ. ದೇವರು ನಮ್ಮನ್ನ ಪ್ರೀತಿಯಿಂದ ಕಾಯ್ತಾ ಇರ್ತಾರೆ. ನಾವು ತಿರುಗಿ ಬಂದಾಗ ಆತನು ಓಡಿ ಬಂದು ಅಪ್ಕೊಳ್ತಾನೆ. ಅದು ಆತನ ಪ್ರೀತಿ. ತಾಯಿ ಮಗುವನ್ನು ಮರೆತರು ನಾನು ನಿನ್ನ ಮರೆಯಲ್ಲ ಎಂದು. ತಾಯಿ ಮಗುವನ್ನು ಮರೆತರು ನಾನು ನಿನ್ನ ಮರೆಯಲ್ಲ ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರ. ಹೇಳಿದ ದೇವರೇ ನಿಮಗೆ ಸ್ತೋತ್ರ. ಎಂಥ ಅದ್ಭುತ ದೇವರು ನಮ್ಮ ದೇವರು. ಆತನು ನಮ್ಮನ್ನ ಸೃಷ್ಟಿಸಿದ, ನಮ್ಮನ್ನು ಪ್ರೀತಿಸಿದ, ನಮಗೋಸ್ಕರವಾಗಿ ಕ್ಷಮಿಸ್ತಾರೆ. ನಮಗಾಗಿ ಕಾದು ಕುಳಿತಿರುವಂಥ ದೇವರು ಅವರು. ನಮ್ಮ ಹೃದಯ ನೋವಿನಿಂದ ತುಂಬಿದ್ದಾಗ ದೇವ್ರ ಬಳಿ ಹೇಳ್ಬೇಕು. ಆತನು ನಮ್ಮ ಹೃದಯದ ನೋವನ್ನ ಅರ್ಥ ಮಾಡ್ಕೊಳ್ತಾನೆ, ಕ್ಷಮೆ ನೀಡೋ ಶಕ್ತಿನೂ ಕೊಡ್ತಾನೆ. ನಾವು ಇತರರನ್ನ ನೋಯಿಸಿದ್ರೂ ಸಹ ದೇವರ ಕ್ಷಮೆ ಬಹಳ ಅನಂತವಾಗಿದೆ. ಕೀರ್ತನೆ 65ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ನನ್ನ ಪಾಪಗಳನ್ನು ನಿವಾರಿಸಲು ನನ್ನಿಂದ ಆಗೋದಿಲ್ಲ, ಆದರೆ ನಮ್ಮ ದೋಷ ಪರಿಹಾರಕನು ನೀನೇ ಎಂಬುದಾಗಿ. ಹಾಗೆಯೇ ಕೀರ್ತನೆ 86:5ರ ವಚನದಲ್ಲಿ ಹೀಗೆ ಹೇಳಲ್ಪಡುತ್ತೆ, ಕರ್ತನೆ ನೀನು ಒಳ್ಳೆಯವನು, ಕ್ಷಮಿಸುವವನು. ಕರ್ತನೆ ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆ ಇಡುವ ಎಲ್ಲರಲ್ಲಿಯೂ ಕೃಪಾಪೂರ್ಣನೂ ಆಗಿದ್ದೀಯಲ್ಲ. ದೇವರ ವಾಕ್ಯ ನಮಗೆ ಆಸೆಯನ್ನ ಕೊಡುತ್ತೆ. ಆತನ ಕ್ಷಮಾಪಣೆ ನಮ್ಮ ಜೀವಿತಕ್ಕೆ ಸ್ವಾತಂತ್ರ್ಯವನ್ನು ಕೊಡುತ್ತೆ. ಹೌದೌದು ಅಕ್ಕ, ಕ್ಷಮೆ ನೀಡಿದ್ರೆ ಮನಸ್ಸು ಹಗುರವಾಗುತ್ತೆ, ಹೃದಯನು ಸ್ವಾತಂತ್ರ್ಯಗೊಳ್ಳುತ್ತೆ. ಸ್ನೇಹಿತರೆ, ದೇವರ ಪ್ರೀತಿಯಲ್ಲೇ ಇರೋಣ. ನಿಮ್ಮೆಲ್ಲರಿಗೂ ವಿದಾಯ. ದೇವರ ಕೃಪೆ ನಿಮ್ಮೊಂದಿಗೆ ಯಾವಾಗಲೂ ಇರಲಿ. ಬಾಯ್ ಬಾಯ್. ಆತ್ಮೀಯರೇ, ವಿಮೆನ್ ಆಫ್ ಹೋಪ್ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮ ಕುರಿತಾದಂಥ ನಿಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಲು ಮರೆಯದಿರಿ. ಲಿಸ್ನರ್ಸ್ feedback@gmail.com ಅಥವಾ ವಾಟ್ಸಪ್, SMS, ಕರೆಗಳನ್ನು ಮಾಡಲು ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 8523404790. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.
कहाँ जाऊं मैं तुझको छोड़कर, जहाँ जाऊं मैं तुझको पाऊं वहाँ, कहाँ जाऊं मैं तुझको छोड़कर, जहाँ जाऊं मैं तुझको पाऊं वहाँ। मैं छिप नहीं सकता तेरी नजरों से, जहाँ जाऊं मैं रहता तू वहाँ। मैं छिप नहीं सकता तेरी नजरों से, जहाँ जाऊं मैं रहता तू वहाँ। यीशुआ, हाँ, हाँ, यीशुआ, यीशुआ, हाँ, हाँ, यीशुआ, यीशुआ, हाँ, हाँ, यीशुआ, यीशुआ। तेरे करीब जब आऊं यीशु, शांति मुझे तुझ में ही मिले। मेरी बंजर भूमि पर हरियाली तू दे, फिर से मुझे नया तू कर दे। तेरे करीब जब आऊं यीशु, शांति मुझे तुझ में ही मिले। मेरी बंजर भूमि पर हरियाली तू दे, फिर से मुझे नया तू कर दे। मैं सोच नहीं सकता कितना महान है तू, दया का सागर है तू, करुणा तेरी अपार। मैं सोच नहीं सकता कितना महान है तू, दया का सागर है तू, करुणा तेरी अपार। यीशुआ, हाँ, हाँ, यीशुआ, यीशुआ, हाँ, हाँ, यीशुआ, यीशुआ, हाँ, हाँ, यीशुआ, यीशुआ। नई दिशा में ले चल मेरे खुदावंद यीशु, नई दिशा में ले चल मेरे
न हो तू उदास, यीशु है तेरे साथ। न डर खतरों से, वो है संभालता। न हो तू उदास, यीशु है तेरे साथ। न डर खतरों से।